ಕಾರ್ಗಿಲ್ ವಿಜಯೋತ್ಸವ 1200ಕ್ಕೂ ಹೆಚ್ಚು ಮಂದಿ ಭಾಗಿ. ಹುತಾತ್ಮ ಯೋಧರಿಗೆ ಗೌರವ ನಮನ ಸಲ್ಲಿಸಿದ ಭವ್ಯ ಕಾರ್ಗಿಲ್ ರನ್. ಕಾರ್ಗಿಲ್ ವಿಜಯೋತ್ಸವದ 27ನೇ ವರ್ಷದ ಸ್ಮರಣಾರ್ಥ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಫೌಂಡೇಶನ್ ಹಾಗೂ ಪ್ರಿಯಾಕೃಷ್ಣ ಫೌಂಡೇಶನ್ ಸಂಯುಕ್ತ ಆಶ್ರಯದಲ್ಲಿ ವಿಜಯನಗರದ ಬಿಜಿಎಸ್ ಮೈದಾನದಲ್ಲಿ ಆಯೋಜಿಸಿದ್ದ ಕಾರ್ಗಿಲ್ ರನ್ 2026 ದೇಶಭಕ್ತಿ, ಶಿಸ್ತು ಹಾಗೂ ರಾಷ್ಟ್ರೀಯ ಏಕತೆಯ ಸಂಕೇತವಾಗಿ ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ಕಾರ್ಗಿಲ್ ಯುದ್ಧದಲ್ಲಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ವೀರ ಯೋಧರ ತ್ಯಾಗ, ಸಾಹಸ ಮತ್ತು ದೇಶ ಪ್ರೇಮವನ್ನು ಸ್ಮರಿಸುವ ಉದ್ದೇಶದಿಂದ ಆಯೋಜಿಸಿದ್ದ ಈ ಕಾರ್ಯಕ್ರಮದಲ್ಲಿ ಸುಮಾರು 1200ಕ್ಕೂ ಹೆಚ್ಚು ಮಾಜಿ ಸೈನಿಕರು, ಸೇವೆಯಲ್ಲಿರುವ ಸೈನಿಕರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಹಿರಿಯ ನಾಗರಿಕರು, ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು ಹಾಗೂ ಸಾರ್ವಜನಿಕರು ಉತ್ಸಾಹದಿಂದ ಭಾಗವಹಿಸಿದರು. ಕಾರ್ಗಿಲ್ ಯುದ್ಧದ ಹುತಾತ್ಮ ಯೋಧ ಶಿವಬಸಯ್ಯ ಅವರ ಧರ್ಮಪತ್ನಿ ಶ್ರೀಮತಿ ನಿರ್ಮಲಾ ಕುಲಕರ್ಣಿ ಹಾಗೂ ಕೊಪ್ಪಳದ ಶ್ರೀಮತಿ ಸರೋಜಾ ಮಲ್ಲಯ್ಯ ಮೇಗಲಮಠ ಅವರು ರಾಷ್ಟ್ರಧ್ವಜ ಪ್ರದರ್ಶಿಸುವ ಮೂಲಕ ಮ್ಯಾರಥಾನ್ಗೆ ಚಾಲನೆ ನೀಡಿದರು. ಮ್ಯಾರಥಾನ್ ವಿಜಯನಗರದ ಬಿಜಿಎಸ್ ಮೈದಾನದಿಂದ ಆರಂಭವಾಗಿ ಗೋವಿಂದರಾಜನಗರ ಅತ್ತೆಗುಪ್ಪೆ ವೃತ್ತದವರೆಗೆ ಸುಮಾರು 5 ಕಿಲೋಮೀಟರ್ ಸಂಚರಿಸಿ ಪುನಃ ಬಿಜಿಎಸ್ ಮೈದಾನಕ್ಕೆ ತಲುಪಿತು. ಮಾರ್ಗದುದ್ದಕ್ಕೂ ಭಾಗವಹಿಸಿದ್ದವರು ದೇಶಭಕ್ತಿ ಘೋಷಣೆಗಳನ್ನು ಕೂಗಿ ಕಾರ್ಗಿಲ್ ವೀರ ಯೋಧರಿಗೆ ಗೌರವ ನಮನ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ವಿಧಾನಸಭಾ ಸದಸ್ಯರಾದ ಪ್ರಿಯಾಕೃಷ್ಣ ಅವರು ಭಾಗವಹಿಸಿ ದೇಶ ರಕ್ಷಣೆಗಾಗಿ ತಮ್ಮ ಅಮೂಲ್ಯ ಜೀವನವನ್ನು ಅರ್ಪಿಸಿದ ಯೋಧರ ಸೇವೆಯನ್ನು ಸ್ಮರಿಸಿದರು. ಇಂತಹ ಕಾರ್ಯಕ್ರಮಗಳು ಯುವ ಜನರಲ್ಲಿ ದೇಶಭಕ್ತಿ, ಶಿಸ್ತು, ಸೇವಾ ಮನೋಭಾವ ಹಾಗೂ ರಾಷ್ಟ್ರೀಯ ಏಕತೆಯ ಮೌಲ್ಯಗಳನ್ನು ಬೆಳೆಸಲು ಸಹಕಾರಿಯಾಗುತ್ತವೆ ಎಂದು ಹೇಳಿದರು. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಫೌಂಡೇಶನ್ ಅಧ್ಯಕ್ಷ ಶಿವಣ್ಣ ಮಾತನಾಡಿ, ಕಾರ್ಗಿಲ್ ಯುದ್ಧದಲ್ಲಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಹುತಾತ್ಮ ಯೋಧರ ತ್ಯಾಗವನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಹಾಗೂ ರಾಷ್ಟ್ರ ಸೇವೆಯ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಈ ಮ್ಯಾರಥಾನ್ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಫೌಂಡೇಶನ್ ಕಾರ್ಯದರ್ಶಿ ಉಮಾಶಂಕರ್, ಉತ್ತಪ್ಪ, ನಾಗರಾಜ್, ಕೃಷ್ಣಕುಮಾರ್, ನಾರಾಯಣ್ ಸೇರಿದಂತೆ ಮಾಜಿ ಸೈನಿಕರು, ಗಣ್ಯರು ಹಾಗೂ ವಿವಿಧ ಸಂಘಟನೆಗಳ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಮ್ಯಾರಥಾನ್ನಲ್ಲಿ ಭಾಗವಹಿಸಿದ ಎಲ್ಲರಿಗೂ ಸ್ಮರಣಿಕೆ ಪದಕ, ಟಿ ಶರ್ಟ್ ಹಾಗೂ ಈ ಪ್ರಮಾಣ ಪತ್ರ ವಿತರಿಸಲಾಯಿತು. ಕಾರ್ಯಕ್ರಮವು ರಾಷ್ಟ್ರಗೀತೆ ಹಾಗೂ ಭಾರತ ಮಾತೆಗೆ ಜಯಘೋಷದೊಂದಿಗೆ ದೇಶಭಕ್ತಿಯ ವಾತಾವರಣದಲ್ಲಿ ಯಶಸ್ವಿಯಾಗಿ ಸಮಾಪ್ತಿಯಾಯಿತು. ಇವತ್ತು ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಇತಿಹಾಸ ಆಗ್ಬೋದು. ಇದು 27ನೇ ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ಕಾರ್ಗಿಲ್ ರನ್ನ ಇದೇ ಬಿಜಿಎಸ್ ಗ್ರೌಂಡ್ನಲ್ಲಿ, ವಿಜಯನಗರ ಬಿಜಿಎಸ್ ಗ್ರೌಂಡ್ನಲ್ಲಿ ನಾವಿವತ್ತು ಹಮ್ಮಿಕೊಂಡಿದ್ವಿ. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ, ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಫೌಂಡೇಶನ್ ಹಾಗೂ ಬಹಳ ಮುಖ್ಯವಾಗಿ ಪ್ರಿಯಾಕೃಷ್ಣ ಫೌಂಡೇಶನ್ ಅವರ ಸಹಯೋಗದಲ್ಲಿ ಈ ಒಂದು ಅದ್ಧೂರಿಯಾದ ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಿಸಿ, ಈ ಕಾರ್ಗಿಲ್ ವಿಜಯೋತ್ಸವದಲ್ಲಿ ಒಂದು ಸುಮಾರು 4,000 ಜನ ಈ ಮ್ಯಾರಥಾನ್ನಲ್ಲಿ ಭಾಗವಹಿಸಿದ್ದಾರೆ, ವಾಕ್ಥಾನ್ನಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ಈ ಒಂದು ಕಾರ್ಗಿಲ್ನಲ್ಲಿ ಹುತಾತ್ಮರಾದ ಯೋಧರಿಗೆ ಒಂದು ಗೌರವ ನಮನ ಸಲ್ಲಿಸಿದ್ದಕ್ಕೆ ಒಂದು ಅರ್ಥ ಇವತ್ತು ಬಂದಿದೆ ಅಂತ ಅನಿಸುತ್ತೆ. ಯಾಕೆಂದರೆ ಇವತ್ತು ಸುಮಾರು 4,000 ಜನ ಮ್ಯಾರಥಾನ್ನಲ್ಲಿ ಹಾಗೂ ವಾಕ್ಥಾನ್ನಲ್ಲಿ ಭಾಗವಹಿಸಿದ್ದಾರೆ. ಜೊತೆಗೆ ಇವತ್ತಿನ ಶ್ರೇಷ್ಠವಾದ ಒಂದು ವಿಚಾರ ಏನಂತಂದರೆ, ಕಾರ್ಗಿಲ್ನಲ್ಲಿ ಹುತಾತ್ಮರಾದ ನಮ್ಮ ಶಿವಬಸಯ್ಯ ಅವರ ಧರ್ಮಪತ್ನಿ ವೀರನಾರಿ ನಿರ್ಮಲಾ ಕುಲಕರ್ಣಿ ಕೂಡ ಅವ್ರ ಕಡೆಯಿಂದ ಫ್ಲಾಗ್ ಆಫ್ ಮಾಡಿಸಿದ್ವಿ. ಜೊತೆಗೆ ನಮ್ಮ ಇನ್ನೊಬ್ಬರು ಸರೋಜಾ ಮಲ್ಲಯ್ಯ ಮೇಗಲಮಠ ಕೊಪ್ಪಳದವರು, ಅವರಿಬ್ಬರು ಕೂಡ ಇಂದಿನ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಕಾರ್ಯಕ್ರಮನ ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಸಂಘದ ವತಿಯಿಂದ, ನಮ್ಮ ಫೌಂಡೇಶನ್ ವತಿಯಿಂದ, ನಮ್ಮ ಶಾಸಕರ ವತಿಯಿಂದ ನಾನು ಹೃತ್ಪೂರ್ವಕವಾದ ಒಂದು ಧನ್ಯವಾದಗಳನ್ನ ತಿಳಿಸಕ್ಕೆ ಇಚ್ಛೆ ಪಡ್ತೀನಿ. ಬೋಲೋ ಭಾರತ್ ಮಾತಾ ಕಿ ಅಮರ್ ಜವಾನ್ ಕೆ ಅಮರ್ ಜವಾನ್ ಕೆ ಅಮರ್ ಜವಾನ್ ಕೆ. ಸುಮಾರು 4,000 ಜನಕ್ಕಿಂತ ಹೆಚ್ಚು ಭಾಗವಹಿಸಿದ್ದಾರೆ ಅನಿಸುತ್ತೆ. ಯಾಕೆಂದರೆ ನಾವು ನೋಡಿದ್ರೆ ನಮಗೆ ಇವಾಗ ನಾವು ಆ್ಯಕ್ಚುಲಿ ಎಲ್ಲರಿಗೂ ಸಹ ಟಿ ಶರ್ಟು ಮತ್ತು ಸರ್ಟಿಫಿಕೇಟು, ಮೆಡಲ್ನ ಉಚಿತವಾಗಿ ನೀಡಬೇಕು ಅಂದ್ಕೊಂಡ್ವಿ. ಆದರೂ ಕೂಡ ಹೆಚ್ಚಿನ ಸಂಖ್ಯೆ ನಾವು ಯೋಚನೆ ಮಾಡಿರಲಿಲ್ಲ. ನಿರೀಕ್ಷೆ ನಮ್ಮ ಇದ್ದಿದ್ದು 1,500ದಿಂದ 2,000 ಅಂದ್ಕೊಂಡು, ಇದು ನೋಡಿದ್ರೆ ಡಬಲ್ ಆಗಿ ಇವತ್ತಿನ ಗೌರವ ನಮನ ಸಲ್ಲಿಸೋದಕ್ಕೆ ಎಲ್ಲ ಸಾರ್ವಜನಿಕರು, ಎಲ್ಲ ದೇಶ ಪ್ರೇಮಿಗಳು ಉತ್ಸುಕವಾಗಿ ಬಂದಿದ್ದಾರೆ. ಅವರೆಲ್ಲರಿಗೂ ಪ್ರತಿಯೊಬ್ಬರಿಗೂ ಸಹ ಟಿ ಶರ್ಟ್ನ ನಾವು ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಎಲ್ರಿಗೂ ಸಹ ಈ ಕಾರ್ಗಿಲ್ ದಿವಸದಲ್ಲಿ ಒಂದು ಹಬ್ಬದ ವಾತಾವರಣ, ಎಲ್ಲರಿಗೂ ಸಹ ಉಪಹಾರ ವ್ಯವಸ್ಥೆ ಮಾಡಲಾಗಿದೆ. ಎಲ್ಲ ಕೂಡ ಅದ್ದೂರಿಯಾಗಿ ಕಾರ್ಯಕ್ರಮ ನಡೀತದೆ. ಅಮರ್ ಜವಾನ್ ಸ್ಥಾಪನೆ ಕೂಡ ತಾವು ನೋಡ್ಬೋದು, ಅದ್ದೂರಿಯಾಗಿ ಸುಮಾರು ಬೇರೆ ಯಾವ ಇನ್ಸ್ಟಿಟ್ಯೂಷನ್ನು ಸುಮಾರು 30 ಇನ್ಸ್ಟಿಟ್ಯೂಷನ್ ಬಂದಿದೆ. ಜೊತೆಗೆ ನಮ್ಮ
ಏನು ಸೈನಿಕರಿದ್ದಾರೆ, ಸರ್ವಿಂಗ್ ಸೋಲ್ಜರ್ಸ್ ಇದ್ದಾರೆ, ಅವ್ರು ಸುಮಾರು 200 ಜನ ಸರ್ವಿಂಗ್ ಸೋಲ್ಜರ್ಸ್ ಬಂದಿದ್ದಾರೆ, 500 ಜನ NCC ಕೆಡೆಟ್ಸ್ ಬಂದಿದ್ದಾರೆ, ಆಫೀಸರ್ಸ್ ಬಂದಿದ್ದಾರೆ. ಇವತ್ತು ದಿನ ನಮ್ಮ NCC ಲೆಫ್ಟಿನೆಂಟ್ ಕರ್ನಲ್ ವಿಜಯ್ ಫೆಡ್ರಿಕ್ ಅವರು ಫ್ಲಾಗ್ ಆಫ್ ಮಾಡಿದ್ರು. ಅವರು ಕೂಡ ಈ ಒಂದು ಇದರಲ್ಲಿ ತುಂಬ ಮಾಜಿ ಸೈನಿಕರು ಕೂಡ ಅಂದರೆ ಸರ್ವಿಸ್ ಫ್ಲಾಗ್ ಆಫ್ ಮಾಡಿದ್ರು. ಸುಮಾರು ಮಾಜಿ ಸೈನಿಕರೇ ಏನಿಲ್ಲ ಅಂದ್ರೆ 300ಕ್ಕಿಂತ ಜಾಸ್ತಿ ಬಂದಿದ್ದಾರೆ.